ತುಂಬ ಜನ ಕ್ವಶನ್ಸ್ ಏನಪ್ಪ ಅಂತಂದರೆ ಕಾವು ಕೂತಿರೋ ಕೋಳಿಗಳು ಮುಟ್ಟಕ್ಕೆ ಬಿಡಲ್ಲ ಅಂತಂದರೆ ಈಗ ನಾವು ಮೊಟ್ಟೆ ಗಿಟ್ಟೆ ಏನಾದರೂ ಚೆಕ್ ಮಾಡಬೇಕು ಅಂತಿರ್ತೀವಿ ಮತ್ತು ಏನಾದರೂ ಆ ಕೋಳಿನ ಎತ್ತು ಬಿಡೋಕೆ ಹೋದಾಗ ಕಚ್ಚೋಕೆ ಬರುತ್ತೆ ಮತ್ತು ಕಚ್ಚೋಕೆ ಬಂದು ಅದು ಕೈಯೆಲ್ಲ ಕಚ್ಚುತ್ತೆ ಮತ್ತು ಈ ಥರದ್ದೆಲ್ಲ ತುಂಬ ಕ್ವಶನ್ಸ್ಗಳಿದೆ. ಅಂದರೆ ತುಂಬ ಜನ ಕೇಳ್ತಾರೋ ಕ್ವಶನ್ಸ್ ಏನಪ್ಪ ಅಂತಂದರೆ ಇದು ಅಂದರೆ ಇವಾಗ ಮುಖ್ಯವಾಗಿ ತಾಯಿ ಕೋಳಿಗಳು ಅಂದರೆ ಇವಾಗ ತಾಯಿ ಕೋಳಿಗಳು ಮುಖ್ಯವಾಗಿ ಮಾಡೋದೇನಪ್ಪ ಅಂತಂದರೆ ಅದ್ರ ಮರಿನ ಅದು ಸೇಫ್ ಮಾಡ್ಕೋಬೇಕು. ಮರಿನ ಯಾವ ಥರ ಸೇಫ್ ಮಾಡ್ಕೋಬೇಕು ಅಂತ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಇವಾಗ ಎತ್ತಿ ಬಿಡೋಕೆ ಹೋಗಿರ್ತೀರಾ ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಕೈ ಕಚ್ಚಕ್ಕೆ ಬರೋದು ಮಾಮೂಲಿ. ಅದು ಪ್ರಾಬ್ಲಮ್ಸ್ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಅದು ಮಾಮೂಲಿ ಒಂದೊಂಥರ ತುಂಟತನ ಅನ್ಕೋಬೇಕು. ಅದೆಲ್ಲ ಅಂದರೆ ನೀವು ಫಾರಮ್ ಮಾಡಿರೋರಿಗೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅದು ಬಿಟ್ಬಿಟ್ಟು ನೀವು ಅದು ಆ ಥರ ಮಾಡುತ್ತೆ ಈ ಥರ ಮಾಡುತ್ತೆ ಅಂತ ತಲೆ ಕೆಡಿಸ್ಕೊತು ಅಂದರೆ ಯಾವುದೇ ಕಾರಣಕ್ಕೂ ಫಾರಮ್ನ ಮುಂದೆಗಡೆ ನಡ್ಸೋಕ್ಕಾಗಲ್ಲ. ಅಂದರೆ ಫಾರಮ್ ಮಾಡೋರು ಫಸ್ಟ್ ತಿಳ್ಕೊಬೇಕಾಗಿರೋದು ಜನ ಆಡ್ಕೊತಾರೆ ಮತ್ತು ಇನ್ನೊಂದೇನೋ ಆಗುತ್ತೆ ಮತ್ತು ಅದರಲ್ಲೇನೋ ಭಯ ಇದೆ. ಬಟ್ ನೀವು ಕಾನ್ಫಿಡೆಂಟಾಗಿದ್ದಾಗ ನೀವು ಪ್ಯೂರ್ ನಾಟಿ ಕೋಳಿಗಳನ್ನೇ ಕೊಡ್ತಾಯಿದ್ದೀರಾ, ನೀವು ಸಾಕಿರೋ ಕೆಲಸ ನೀವು ಪರ್ಫೆಕ್ಟಾಗಿತ್ತು ಅಂದಾಗ ನಿಮ್ಗೆ ಯಾರೇ ಆಡ್ಕೊಂಡ್ರು ನಿಮ್ಗೆ ಏನೇ ಅವಮಾನ ಆದರೂ ನಿಮ್ಗೆ 100% ರಿಸಲ್ಟ್ ಬಂದೇ ಬರುತ್ತೆ. ನೀವು ಅದೆಲ್ಲ ತಲೆ ತೆಗ್ದಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಅವೆಲ್ಲ ತುಂಟತನ ಇದ್ದುತ್ತಲ್ಲ ಕೋಳಿಗಳು ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಮತ್ತು ಏನಂತಂದರೆ ಇವಾಗ ಕಾವು ಕೂತ್ರೋ ಕೋಳಿ ಕಚ್ಚುತ್ತೆ ಮತ್ತು ಮರಿಯೆಲ್ಲ ಕುಕ್ಕುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂತಂದರೆ ಅದು ಅನುಭವ ನಿಮಗೆ. ಅಂತಂದರೆ ಈಗ ಹೊಸಬ್ರುಗಳಿಗೆ ಅನುಭವ ಯಾವುದಪ್ಪ ಅಂತಂದರೆ ಅದು ನನಗೂ ಕೂಡ ಅನುಭವಗಳಾಗಿದೆ. ಅಂದರೆ ಈಗ ಹೊಸ ಕೋಳಿಗಳು ಮೊಟ್ಟೆನ ಮಡಗಿರುತ್ತವೆ, ಮೊಟ್ಟೆ ಕುಡ್ಕೊಳ್ಳೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೋಳಿ ಈಗ ಫಸ್ಟ್ನೇ ಸಲ ಮೊಟ್ಟೆ ಕುಡಿತೈತೆ ಅಂದರೆ ಎರಡನೇ ಸಲ ನೀರು ಚೆನ್ನಾಗಿ ಮರಿ ಮಾಡುತ್ತೆ. ಆ ಒಂದು ಸಲ ಈಗ ತಪ್ಪು ನೀವು ಮಾಡೋದೇನು ಅಂತಂದರೆ ಈ ಕೋಳಿ ಕುಡ್ಕೋತೈತೆ, ಇದು ಕುದಾಕ್ಬಿಡ್ಬೇಕು, ಇದು ಸೇಲ್ ಮಾಡಿಬಿಡ್ಬೇಕು, ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಇದು ಯಾವುದನ್ನು ಮಾಡ್ದಿರಾ ನಿಮ್ಮ ಪಾಡು ನೀವು ಕರೆಕ್ಟಾಗಿ ಅದನ್ನ ಕೆಲಸ ಮಾಡಿಕೊಂಡು ಒಂದ್ಸಲ ಆಯಿತಾ ನೋಡೋಣ ನೆಕ್ಸ್ಟ್ ಸಲ ಅಂತ ಒಂದು ಸ್ವಲ್ಪ ರಿಸಲ್ಟ್ ನೋಡ್ಕೊಬಿಟ್ರೆ ನಿಮ್ಗೆ 100% ಪರ್ಫೆಕ್ಟ್ ರಿಸಲ್ಟ್ ಬಂದೇ ಬರುತ್ತೆ. ನೀವು ಫಸ್ಟು ಸಲನೇ ನೀವು ಅದ್ರ ಮೇಲೆ ಬಿಟ್ಟು ಹಾಕಿದೆಲ್ಲ ಬೇಜಾರು ನನ್ನ ಮಗ ಮಾಡ್ತಾನೆ ಈ ಥರ ಎಲ್ಲ ಅಂತ ಅನ್ಕೋತು ಅಂದರೆ ನಿಮ್ಗೆ ಆಗೋ ಪ್ರಾಬ್ಲಮ್ಸ್ಗಳೇ ಅವೆಲ್ಲ. ಅಂತಂದರೆ ಬಿಟ್ಟು ಹಾಕ್ಬಿಡ್ಬೇಕು, ಇಲ್ಲ ಫಾರಮ್ ಲಾಸ್ ಆಯಿತು, ಹಿಂಗಾಗೋಯ್ತು ಹಂಗಾಗೋಯ್ತು, ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ. ಫಸ್ಟು ಫಾರಮ್ ಮಾಡೋರು ಏನು ಅಂತಂದರೆ ಕೋಳಿಗಳು ತುಂಬ್ತಾನೆ ಅರ್ಥ ಮಾಡ್ಕೊಳ್ಳಿ ಮತ್ತು ಅದು ಏನೇನು ಮಾಡುತ್ತೆ ಮತ್ತು ಅದ್ರ ಪ್ರಾಬ್ಲಮ್ಸ್ ಏನೇನಿದೆ. ಬಟ್ ಇದೆಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ನೀವು ಕೊಡಿ ಫ್ರೆಂಡ್ಸ್.